ಇಂದ ಗುರುಗಳು ಹೇಳ್ತಾರೆ, ನೋಡು ಜೀವನವನ್ನು ಆರಂಭ ಮಾಡು. ಎಲ್ಲಿಂದ ಆರಂಭ ಮಾಡೋದು, ಹೇಗೆ ಆರಂಭ ಮಾಡೋದು, ಇದನ್ನು ಒಂದಿಷ್ಟು ಕಲಿಬೇಕು. ಬದುಕಿನ ಮಹತ್ವವನ್ನು ಮೊದಲು ಗೊತ್ತು ಮಾಡ್ಕೋಬೇಕು. ಬದುಕಂದರೆ ಸಾಮಾನ್ಯ ಅಲ್ಲ. ಬದುಕಂದರೆ ಮತ್ತೇನೂ ಅಲ್ಲ. ಬದುಕಂದರೆ ಒಂದು ಅವಕಾಶ, ಸುವರ್ಣ ಅವಕಾಶ. 100 ವರ್ಷ ವಸಂತಗಳನ್ನು ನೋಡುವ ಸುವರ್ಣ ಅವಕಾಶ. 100 ವರ್ಷ 100 ವಸಂತ, 100 ಶರದ್ ಋತುಗಳನ್ನು ನೋಡೋದು. ಹಾಗೆ ನೋಡುವ ಅವಕಾಶ ಇದು. ಗಳಿಸೋ ಅವಕಾಶ ಅಲ್ಲ, ನೋಡೋ ಅವಕಾಶ. ಅಂಥ ಭಾವ ನಮಗೆ ಮೊದಲು ಬರಬೇಕು. ಜೀವನ ಅಂದರೆ ಇದು ಬಹಳ ಕೆಟ್ಟದ ಅಂತ ಇದನ್ನು ಮೊದಲು ತಲೆಯಾಗಿಂದ ತೆಗೆದು ಹಾಕಿ, ಜೀವನ ಅಂದರೆ ನಿಸರ್ಗ ಕೊಟ್ಟ ಅದ್ಭುತವಾದ ಏನು ಅವಕಾಶ. ಈ ಅವಕಾಶವನ್ನು ನಾವು ಕೆಡಿಸ್ಕೋಬಾರದು, ಕಳ್ಕೋಬಾರದು. ಇದನ್ನು ಬಳಸ್ಕೋಬೇಕು. ನಾವು ಸಣ್ಣವರು ದೊಡ್ಡವರು ಅಂತ ಇದೆಲ್ಲ ತೆಗೆದು ಹಾಕಿ, ನಾವು ಕಣ್ಣುಳ್ಳವರು, ನಾವು ಎದೆಯುಳ್ಳವರು, ನಾವು ಮತಿಯುಳ್ಳವರು, ನಾವು ನೋಡಲಿಕ್ಕೆ ಬಂದವರು. ಈ ಭಾವ ಇತ್ತು ಅಂದರೆ ಬದುಕಿನ ವೈಭವ ನಮಗೆ ಅನುಭವಕ್ಕೆ ಬರ್ತದೆ. ಇದು ಬಹಳ ಮಹತ್ವದ್ದು. ಎಲ್ಲಿದ್ದರೆ ಹಳ್ಳ್ಯಾಗರೆ ಇರೋಣ, ದಿಲ್ಲ್ಯಾಗರೆ ಇರೋಣ, ಏನದ ಪ್ರಶ್ನೆ? ಬದುಕದ. ಒಂದು ದೀಪ ಹೊತ್ಯದಂತ ಇಟ್ಕೊಳ್ಳಿ. ನಮ್ಮ ಕೈಯಾಗ ಒಂದು ದೀಪ ಕೊಟ್ಟಾರೆ. ಅದೇನು ದೀಪ ಹಳ್ಳ್ಯಾಗ ಬಂದ ಕೂಡಲೇ ಮಂದಾಗ್ತದೆ, ಶಹರಕ್ಕೆ ಹೋದ ಕೂಡಲೇ ಢಾಳ ಆಗ್ತದೆ ಅಂತ ಎಲ್ಲ. ದೀಪ ಎಲ್ಲಿ ಹೋದರೂ ದೀಪ. ಏನು ದೇವಾಲಯದ ದೀಪ ಒಂದು ಬಹಳ ಬೇರೆ ಇರ್ತದೆ, ಮನೆಯಾಗಿನ ದೀಪ ಒಂದು ಬಹಳ ಬೇರೆ ಇರ್ತದಂತ ಅಲ್ಲ. ಹಾಗೆ ಜೀವನದ ದೀಪ ದಿಲ್ಲ್ಯಾಗೇನು ಹಳ್ಳ್ಯಾಗೇನು ಹೇಳಿ? ಏನು ಅಲ್ಲೇನು, ಆ ದೇಶದಾಗೇನು, ಈ ದೇಶದಾಗೇನು? ಯಾವ ಧರ್ಮ ಇದ್ರೇನು, ದೀಪಕ್ಕೆ ಧರ್ಮದ ಏನು? ನಾವು ಮಾಡ್ಕೊಂಡೇವಿ ಅದು ಇದು ಇದು ಅಂತ ಎಷ್ಟು ಗದ್ದಲ ಮಾಡ್ಕೊಂಡೇವಿ. ದೀಪ ಅದು ಬೆಳಕೇ ಅದರ ಧರ್ಮ. ಜೀವನದವನ್ನು ಬೆಳಗ್ತದಲ್ಲ, ಅದು ಧರ್ಮ. ಎಂಥ ಜೀವನ ಇದು, ಇದನ್ನು ಮೊದಲ ತಿಳ್ಕೋ. ಇದೊಂದು ಜಗತ್ತಿಗೆ ದೇವನು ಕೊಟ್ಟ ಅದ್ಭುತ ಕೊಡುಗೆ, ನಮಗೆ ಕೊಟ್ಟ ಅವಕಾಶ. ಇದು ಹೇಗೆ ಇರಲಿ, ಇದು ಹಾಗಿರಬೇಕು ಹೀಗಿರಬೇಕು ಅಂತ ತಲೆ ಕೆಡಿಸ್ಕೋಬಾರ್ದು. ನಮ್ಮದು ಹಂಗಾಗೋದಿಲ್ಲ. 5 ಬೆಳ್ಳು ಇದು ಉದ್ದದ ನಡುವ, ಇವೆರಡು ಸಣ್ಣ ಅದಾವ, ಎಲ್ಲವೂ ಬರೋಬ್ಬರಿದ್ರೆ ಎಷ್ಟು ಚಲೋ ಆಗ್ತಿತ್ತು. ಇದು ನಮ್ಮದು ನಿಸರ್ಗಕ್ಕೆ ಗೊತ್ತದ ಯಾವ್ದು ಹೆಂಗೆ ಮಾಡಬೇಕು. ಇವು ಹಿಂಗೆ ಮಾಡಿದ್ರೆ ಕೂಡ್ತಾವ, ಅದಕ್ಕೆ ಮಾಡ್ಯಾರ. ಇವೆಲ್ಲ ಒಂದಾಗೋದಿಲ್ಲ. ಹೀಗೆ ಇವು ಎಲ್ಲವೂ ಸಮಾನ ಇದ್ರೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ, ಹಂಗೆ ಕೂಡ್ಸೋಕ್ಕಾಗೋದು. ನಿಸರ್ಗ ಏನೇನು ಮಾಡ್ಯದ ಅದು ಬಹಳ ಚಲೋನೆ ಮಾಡ್ಯದ. ಕಾಲುಗಳನ್ನು ಕೆಳಗೆ ಇಟ್ಟದ, ತಲೆಯನ್ನು ಮ್ಯಾಲೆ ಇಟ್ಟದ. ನಾ ಯಾಕೆ ಕೆಳಗೆ, ನಾನು ಮ್ಯಾಲೆ ಹೋಗ್ತೀನಿ ಅಂತ ಕಾಲು ಹೋದರೆ ಗತಿ ಏನು? ಇವೆಲ್ಲ ನಿಸರ್ಗ ಮಾಡಿದ ಸುಂದರ ರೂಪಗಳಂತ ತಿಳ್ಕೋಬೇಕು. ಹಂಗೆ ತಿಳ್ಕೊಳ್ಳೋ. ಕಣ್ಣು ಮುಂದೆ ಅದಾವ, ಸುತ್ತಮುತ್ತ ಇದ್ರೆ ಎಷ್ಟು ಚಲೋ ಆಗ್ತಿತ್ತು. ಇದು ನಮ್ಮ ತಲೆ. ಇದು ಸುಮ್ಮನೆ ನಾವು ನಮ್ಮ ಮಾತು ನಡೆಯುವುದಿಲ್ಲ ಅಂತ ಹಿಂಗೆ ಉಳ್ಕೊಂಡೇವಿ.
ಇಲ್ಲಕ್ಕಂದ್ರೆ ಯಾರ್ಯಾರಿಗೆ ಏನೇನು ಅನ್ನಿಸ್ತಿತ್ತೋ ಏನೇನು ಮಾಡ್ತಿದ್ರೋ. ಮತ್ತು ಇದು ಅನ್ನಿಸೋದು ಅಷ್ಟೇ ಬಿಟ್ಟಿಲ್ಲ. ಚಿತ್ರ ಬರೋದು 10 ತಲೆಯವ್ರನ್ನೂ ತಯಾರು ಮಾಡೇವಿ, 20 ಕೈಯವ್ರನ್ನೂ ತಯಾರು ಮಾಡೇವಿ. ಒಂದು ತಲೆದೇ ತಾಪ ಸಾಕಷ್ಟಿರುವಾಗ 10 ತಲೆ ಆದರೆ ಗತಿ ಏನಾದೀತು. ನಿಸರ್ಗ ಎಷ್ಟು ಜಾಣದೆ. ಒಂದು ಕೈ ಸಮಾಧಾನ ಮಾಡೋದೇ ಕಷ್ಟ. ಇನ್ನು 20 ಕೈಗಳಾದರೆ ನೀವು ಬಟ್ಟೆ ಹೆಂಗೆ ಹಾಕೋರು, ಊಟ ಹೆಂಗೆ ಮಾಡೋರು, ಹಿಡಿಯೋರು ಹೆಂಗೆ, ನಡೆಯೋರು ಹೆಂಗೆ ಹೇಳಿ. 10 ಕಾಲ 20 ಕಾಲ ಏನದೆಲ್ಲ. ಇರೋದು ಚಲೋ ಅಂತೂ ಹೊರಡಬೇಕೇ ವಿನಃ ಇಲ್ಲದ್ದೆಲ್ಲ ತಲೆಗೆ ಹಾಕ್ಕೊಂಡು ಹೋಗೋದಲ್ಲ. ಭಾರತ ಚಲೋ ಅದ ಅಂತೂ ಹೊರಡಬೇಕು. ಅಲ್ಲಿ ಗುಡ್ಡದ ಇಲ್ಲಿ ತಗ್ಗದ ಅನ್ನೋದಲ್ಲೇನು. ಚೌಕ ಇತ್ತಂದ್ರೆ ಎಷ್ಟು ಚಂದ ಆಗ್ತಿತ್ತು ಭಾರತ. ಚೌಕ ಹೆಂಗಿರ್ತದೆ ಹೇಳಿ. ಗೋಲಿರಬೇಕು. ಅದ್ಯಾಕೆ ಗೋಲಿರ್ತದೆ? 126 ಕೋಟಿ ಜನ ಎಲ್ಲರೂ ನಕ್ಕೋತಿರ್ಬೇಕು. ಇದು ಹುಚ್ಚುತನ ಅಷ್ಟೆ. ಒಬ್ಬರು ಅಳ್ತಿರ್ತಾರೆ, ಒಬ್ಬರು ನಗ್ತಿರ್ತಾರೆ, ಒಬ್ಬರು ಏರ್ತಿರ್ತಾರೆ, ಒಬ್ಬರು ಬೀಳ್ತಿರ್ತಾರೆ. ನೋಡ್ಕೋತಿರೋದಷ್ಟೇ. ಎಲ್ಲರೂ ಒಂದೇ ರೀತಿ ಹೆಂಗಾಗ್ತಾರೆ. ಇದರ ರಚನೆನೇ ಹಂಗದೆ. ನಾವು ಹೆಂಗಿರ್ಬೇಕು, ದಾರ್ಶನಿಕರಾಗಿ ಇದ್ದೇವೆ ಅಂದರೆ ನಮ್ಮದು ಜೀವನ ಚಂದ ಆಗ್ತದೆ. ಹಾಗೆ ಅದಕ್ಕಾಗಿ ಸಾಧನ. ಮನುಷ್ಯನೇ ಜೀವನದ ವೈಭವ ತಿಳ್ಕೋ. ಇದೇನು ಸಾಮಾನ್ಯ ಜೀವನ ಅಲ್ಲ, ಇದೊಂದು ವಿಶೇಷ ಜೀವನ. ಇದನ್ನು ನೀನು ಏನಾದರೂ ಆಗು, ಆದರೆ ಇದನ್ನು ಮರಿಬೇಡ. ಅದು ಹೇಗಾದರೂ ಇರಲಿ ಶರೀರ, ಆದರೆ ಅದನ್ನು ಅನುಭವಿಸ್ತಾ ಇರು. ಚೆಂದಾಗಿ ಅದನ್ನು ಬಳಸ್ತಾ ಇರು. ಅದರಾಗ ದೋಷ ತೆಗೆದು ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ಬಂದಾವ. ಗೊತ್ತದ ಏನು? ಕೈಯ 2 ಹಿಂಗೆ ಹಿಡಿಯೋದು. ಆ ಬಳಿಕ ಸ್ವಲ್ಪ ಇದು ಉದ್ದ ಆಗ್ತದೆ ಅಂತ ಅನ್ನಿಸ್ತು ಅಂದರೆ ಅದನ್ನು ಗಿಡ್ಡು ಮಾಡೋದು. ಬರೋಬ್ಬರಿ 2 ಆಗ್ಬೇಕಲ್ಲ. ಶರೀರ ಹಂಗಿಲ್ಲ. ಸುಮ್ಮನೆ ಹಾಗೆ ಒಂದಿಷ್ಟು ಉದ್ದೇನು ಕಿರಿದೇನು ಮಸ್ತಾಗಿ ಅದು ಮಾಡಿರ್ತದೆ. ನಮ್ದು ಹಂಗೆ ಆಗೋದಲ್ಲ. ಅದು ಎಲ್ಲ ಬರೋಬ್ಬರಿ ಮ್ಯಾಥಮೆಟಿಕ್ಸ್ದಾಗ ಇದ್ದಂಗೆ ಜಾಮೆಟ್ರಿ ಹಿಂಗೆ ಆಗೋದಲ್ಲ. ಒಮ್ಮೆ ಕಪ್ಪ ಇರ್ತದೆ, ಒಮ್ಮೆ ಬೆಳ್ಳಗೆ ಇರ್ತದೆ, ಒಮ್ಮೆ ಕೆಂಪು ಇರ್ತದೆ, ಒಮ್ಮೆ ಹಳದಿ ಇರ್ತದೆ. ಇಲ್ಲೇನು ಚೀನಿಗಳೆಲ್ಲ ಹಳದಿ ಅದಾರ ಅಂತ ತಿಳ್ಕೊಳ್ಳೋಣ. ಅವರು ಹಳದಿ ಅದಾರ, ಸಣ್ಣ ಕಣ್ಣುಗಳದಾವ. ನಮ್ಮ ಕಣ್ಣು ಸಣ್ಣ ಯಾಕೆ ಅಂತ ಅವರು ವಿಚಾರ ಮಾಡಿದರೆ ಎಂದು ಸುಖ ಪಡೋಕ್ಕಾಗ್ತದೆ. ಸಣ್ಣಿದ್ರೇನು ಹೇಗಿದ್ರೇನು ನೋಡೋಕ್ಕದಾವಲ್ಲ. ನಮ್ಮ ಇಷ್ಟು ದೊಡ್ಡ ಇದ್ದರೂ ಸಹಿತ ಹೂದೋಟ ಕಾಣೋದು, ಬರೀ ತಿಪ್ಪಿನೇ ಕಾಣಿಸ್ತಿರ್ತದೆ. ತಗೊಂಡು ಏನು ಮಾಡೋದು? ಎಲ್ಲದ ಹುಡುಕ್ಯಾಡ್ಕೋತ ಹೊಂಟೇವು ನಾವು ತಪ್ಪುಗಳನ್ನು. ಅದನ್ನು ಮರ್ಕೋತ ಹೋಗೋದೇ ಮೊದಲನೇ ಕೆಲಸ. ಅಂದಿಲ್ಲ ಲೋಕದ ಡೊಂಕ ಯಾರಂದ್ರು? ಬಸವಣ್ಣನವ್ರು. ಎಷ್ಟು ಚಲೋ ಇಂಥ ಮಾತು ನಾವು ಮರಿತೇವೆ. ಎಂತೆಂಥವ ತಗೊಂಡು ನಡೆದೇವಿ. ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ? ಏನು ಚಂದ ಅದ ಬರೆದಾರ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಬರೀ ಅಳುವವರ ಕಂಡು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿಲ್ಲ? ಸುಮ್ಮನೆ ಅನ್ಕೋತಿಂದ ಮನೆಗೆ ಹೋಗ್ರಿ, ಎಷ್ಟು ಮಜಾ ಅನ್ನಿಸ್ತು. ಮಾಡಿದೆ ಅಲ್ಲೇನು ಹೇಳ್ಯಾರ? ಲೋಕದ ಡೊಂಕ ನೀವ್ಯಾಕಪ್ಪ ತಿದ್ದೋದು? ಯಾಕೆ ನೀವ ಸರಿ ಇಲ್ಲ. ಅದಕ್ಕೆ ನೀವು ಪಕ್ಕ ಆದ ಬಳಿಕ ಬೇಕಾದ್ರೆ ತಿದ್ದಾಕ ಬಂದೀತು.
ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ? ನಿಮ್ಮ ತನು ಸಂತೈಸಿಕೊಳ್ಳಿ. ನಿಮ್ಮ ಶರೀರದ ಕಾರ್ಯಗಳು ಸರಿಯಿಲ್ಲ ನೋಡಿ. ಮನಸ್ಸು ಸಮಾಧಾನ ಇಲ್ಲ, ಅದನ್ನು ನೋಡಿ. ಇವ ಡೊಂಕಗಳು. ಮಾಡುವ ಶರೀರದಿಂದ ಮಾಡುವ ಕಾರ್ಯಗಳು ಕೆಟ್ಟಾಗ, ಮನಸ್ಸಿನ ಸಾವಧಾನತೆ ಕೆಟ್ಟಾಗ ಅದಕ್ಕೆ ಡೊಂಕು ಅಂತ ಕರೆದರು ಅವರು. ಇದು ಸರಿಯಿಲ್ಲ. ಇನ್ನೇನು ಮಾಡೋದು? ಒಂದೇನೋ ಕತೆ ಹೇಳೋದಲ್ಲ, ಒಂದು ಪಂಚತಂತ್ರ ಅಂತದ, ಹಿತೋಪದೇಶ ಅಂತ 2 ಸುಂದರ ಗ್ರಂಥಗಳು ಭಾರತ ದೇಶದಲ್ಲಿ. ಎಲ್ಲರೂ ಓದಬೇಕು ಅಂಥವು 2 ಗ್ರಂಥ. ಅದ್ರಾಗ ಏನಿಲ್ಲ, ಕಥೆಗಳದಾವ. ಅದಕ್ಕೆ ಹುಡುಗರಿಗೆ ಅದಾವ, ದೊಡ್ಡವ್ರಿಗಿಲ್ಲ. ಆದರೆ ದೊಡ್ಡವ್ರಿಗೂ ಅವು ಅವಶ್ಯ ಅದಾವ. ದೊಡ್ಡವ್ರ ಕಥೆನೇ ಮಕ್ಕಳಿಗೆ ಹೇಳ್ತಾರೆ ಅವರು, ಮಜಾ ಮಾಡಿ. ಅವರು ಅದರಾಗ ಒಂದು ಸಣ್ಣ ಕಥೆ ಅಂದರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಒಂದು ಕೆರೆ ಇರ್ತದೆ, ದೊಡ್ಡ ಕೆರೆ ಅದು. ಆ ಕೆರೆಯೊಳಗೆ ಒಂದು ಕುಟುಂಬ ಇರ್ತದೆ. ಎದರ ಕುಟುಂಬ ಅಂದರೆ ಏಡಿಯ ಕುಟುಂಬ. ಕಥೆ ಅಂತ ಹೇಳ್ತಾರೆ ಅವರು. ಏಡಿಯ ಕುಟುಂಬ ಇರ್ತದೆ. ಕುಟುಂಬ ಬಂದ ಬಳಿಕ ಒಂದು ತಾಯಿ ಏಡಿ, ಒಂದು ತಂದೆ ಏಡಿ, ಒಂದು 10-20 ಮಕ್ಕಳ ಏಡಿಗಳು, ಇವೆಲ್ಲ ಇರ್ತಾವೆ. ತಾಯಿ ತಂದೆಗೆ ಬಹಳ ಉತ್ಸಾಹ. ಮಕ್ಕಳು ಹಿಂಗೆ ಓಡಾಡ್ತಾ ಇದ್ರೆ ನೋಡ್ಕೋತ ಕೂತಿರ್ತಾರೆ. ಹಂಗೆ ಇವು 2 ತಾಯಿ ತಂದೆ ಏಡಿಗಳು, ದೊಡ್ಡ ಏಡಿಗಳು ಹಿಂಗೆ ಕುಂತಾವ. ಅದು ಉಸುಕ, ಅಲ್ಲಿ ದಂಡೆಯೊಳಗೆಲ್ಲ ಉಸುಕಿನಾಗ ಒಂದು 10-20 ಮರಿಗಳು ಹಿಂಗೆ ಓಡಾಡಿಕೊಂಡಾವ. ಇವೆರಡೂ ನೋಡ್ತಿದ್ವಲ್ಲ ಅವುಗಳತ್ತ. ಅವು ಮರಿಗಳು ಅಡ್ಡ ನಡೀತಿದ್ದು. ತಾವು ನೋಡಿರಲ್ಲ, ಮರಿಗಳು ಏಡಿಗಳು ಹೆಂಗೆ ನಡೀತಾವೆ, ಹಿಂಗೆ ಅಡ್ಡ ನಡೀತಾವೆ. ಸರಳ ನಡೆಯಕ್ಕೆ ಬರೋದಿಲ್ಲ ಅವಕ್ಕೆ. ಇವೆರಡೂ ಕೂತ್ಕೊಂಡು ನೋಡಿದು, ಹಿಂಗ್ಯಾಕೆ ನಡೀತೀರಿ ಅಂದು. ಈ ಅಡ್ಡ ನಡೀತೀರಲ್ಲೋ, ಹಿಂಗೆ ನಡಿಬಾರ್ದು, ಸರಳ ನಡಿಬೇಕು. ಅವಕ್ಕೆ ಗೊತ್ತೇ ಇಲ್ಲ, ಸಣ್ಣ ಇದ್ದು ನೋಡಿ. ಹಂಗಾದ್ರೆ ನಡೆದು ತೋರಿಸ್ರಿ ಅಂದು. ಆವಾಗ ತಾಯಿ ತೋರಿಸ್ತೀನಿ ಅಂತ ನಡೆಯಕ್ಕೆ ಶುರು. ಅದು ಅಡ್ಡ. ಅಲ್ಲಿ ತನಕ ಗೊತ್ತೇ ಇಲ್ಲದಕ್ಕೆ ನಾ ಅಡ್ಡ ನಡಿತೀನಿ ಅಂತ. ಅವಾಗ ತಂದೆ ಅಂದ, ನಿನಗೆ ಬರುವುದಿಲ್ಲ, ನಾ ತೋರಿಸ್ತೇನೆ ಅಂದ. ಅವನು ಹಿಂಗೆ ನಡೆಯಕ್ಕೆ ಶುರು ಮಾಡ್ದ, ಅಡ್ಡ. ಅವಾಗ ಅವ್ರಿಗೆ ಗೊತ್ತಾಯ್ತು ನಾವೆಲ್ಲ ಇರೋದು ಹಿಂಗೆ. ಅದಕ್ಕೆ ಲೋಕದ ಡೊಂಕ ತಿದ್ದೋಕ್ಕಿಂತ ಮೊದಲ ನಿಮ್ಮ ತನುವಿನ ಕಾರ್ಯಗಳನ್ನು ತಿದ್ದುಕೋಬೇಕು. ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ. ಸುಮ್ಮನೆ ಚಿಂತೆ ಮಾಡಿದರೆ ಏನು ಉಪಯೋಗದ? ನೆರೆಮನೆಯ ದುಃಖಕ್ಕೆ ಅಳುವವರ ಕಂಡು ಅವ್ರ ಮನ್ಯಾಗ ಕತ್ಲದ, ಅವ್ರ ಮನ್ಯಾಗ ಕತ್ಲದ. ಇವನ್ನ ದೀಪ ಹಚ್ಚಿಲ್ಲ ಮನ್ಯಾಗ, ಹೇಳ್ತಾನ ಅವ್ರ ಮನ್ಯಾಗ ಕತ್ಲದ. ಹೇಳಿ, ಹಾಗೆ ನಾವು ಏನು ಮಾಡೋದದ ಈ ಜಗತ್ತಿನಲ್ಲಿ ಅಂದರೆ, ಚೆಂದಾಗಿ ಬದುಕೋದನ್ನು ಮೊದಲ ಕಲಿಯೋದು, ಒಂದು ನಿರ್ಣಯ ಮಾಡೋದು. ನಾವು ಚೆನ್ನಾಗಿ ಬದುಕೋಣ. ಬದುಕಲಿಕ್ಕೆ ಈ ಜಗತ್ತು ಬಹಳ ಒಳ್ಳೆಯ ಭೂಮಿ, ಸ್ಥಳ. ಅದೇನು ವಿಜಾಪುರ, ಬೆಂಗಳೂರು, ಮುಂಬೈ, ಈಗ ಶಬ್ದಗಳು ಕೇಳಿದಾಗ ಹಿಂಗೆ ಅನ್ನಿಸ್ತದ. ಇವರು ಮುಂಬೈದವರು ಬಂದಾರ ಅಂದ್ರೆ ಏನೋ ಒಂದು ಅದ್ಭುತ. ಮುಂಬೈದವ್ರು ಅಂದ್ರೆ ಏನು? ಅವರು ನೆಲದ ಮ್ಯಾಗ ಇರ್ತಾರೆ. ಇನ್ನು ನಾವು ಸ್ವಚ್ಛ ನೀರು ಕುಡಿತೀವಿ, ಅವ್ರು ಎಂಥವರೇ ನೀರು ಕುಡಿತಾರೆ, ನೀರಾನು ಕುಡಿತಾರೆ. ಎಷ್ಟು
ನಾವಿನ್ನ ಚಲೋ ಚಲೋ ಆಕಳ ಹಾಲರೆ ಕುಡಿತೇವೆ, ಅವರು ಹಾಲು ಕುಡಿತಾರೆ. ಎಲ್ಲಿ ಏನದ? ಇನ್ನ ವಿಜಾಪುರ ಭಾಳ ಚಲೋ, ಯಾಕಂದ್ರೆ ಮಸ್ತ್ ಬೆಳಕಿರ್ತದೆ. ಹೌದಲ್ಲ ಹೇಳಿ? ಜನ ಎಷ್ಟು ತಾಳ್ಮೆ ಉಳ್ಳವ್ರು. ನೀರು ಬೇಕಾದಾಗ ಬರಲಿ, ಸೋಮವಾರ ಬಂದರೂ ಅಷ್ಟೇ, ಮಂಗಳವಾರ ಬಂದರೂ ಅಷ್ಟೆ. ಈ ತಿಂಗಳ ನೀರಿಲ್ಲ, ನಡೀತದೆ, ಮುಂದಿನ ತಿಂಗಳು ಕೊಡ್ತಾರೆ. ಎಷ್ಟು ಸಮಾಧಾನ, ತಾಳ್ಮೆ. ನೀವು ಬೆಂಗಳೂರಾಗ ಹೋಗಿ ಹಿಂಗೆ 1 ತಾಸು ನೀರು ಬಂದ್ ಮಾಡ್ರಿ, ಕೋಲಾಹಲ ಹೇಳ್ತದೆ. ಎಲ್ಲ ಮನೆಗಳು ನಿಂತ ಹೋಗ್ತಾವ, ಕೈಕಾಲು ಹಾರೇ ಬಿಡ್ತದೆ. ನಿಮ್ಮದು ಎಷ್ಟು ಚಲೋ ಅದ. ಹಿಂಗೆ ನೋಡೋದನ್ನು ಕಲಿತ್ರೆ ಇರೋ ಸ್ಥಳವೇ ಸ್ವರ್ಗ. ಕಲಿಬೇಕು. ಮತ್ತು ಅದರ ಅರ್ಥ ಕೆಟ್ಟು ಹೊಲಸ ಇಟ್ಟುಕೊಂಡು ಸ್ವರ್ಗ ಹಿಂಗೆ ಅನ್ನೋದಲ್ಲ. ಕಸ ಹೊಡೆದು ಸ್ವರ್ಗ, ಸ್ವಚ್ಛ ಮಾಡಿಕೊಂಡು ಸ್ವರ್ಗ. ಹಂಗೆ ಇದೇನು ಬಹಳ ದೊಡ್ಡ ದೊಡ್ಡ ಮಾತಲ್ಲ. ಗುರು ಇನ್ನು ಹೇಳಕ್ಕೆ ಶುರು ಮಾಡಿದಾನೆ. ಅವರು ಶಿಷ್ಯರು ಕೇಳಿದ್ರಲ್ಲ, ಭಾಳ ದೊಡ್ಡ ಮಾತು ಹೇಳ್ತೀಯ ಅಂತ. ಈಗ ಅವರು ಸಣ್ಣ ಮಾತ ಹೇಳ್ತೀನಿ ಕೇಳು ಅಂತ. ಇದು ಎಷ್ಟು ಕಷ್ಟ ಅದ. ಇದನ್ನು ಮೊದಲು ಇದನ್ನು ಶುರು ಮಾಡೋದು ಏನು? ಇದು ಜೀವನ ಬಹಳ ದೊಡ್ಡದು, ಇದನ್ನು ಹಾಳು ಮಾಡಬಾರದು. ಮತ್ತು ಹಾಳು ಮಾಡಬಾರ್ದು ಅಂದರೆ ಸಾಯಬಾರ್ದಂತಲ್ಲ, ಇದು ಹಾಳಾಗೋದೇ. ಹಾಳು ಆಗೋದರಾಗ ಇದನ್ನು ಚಲೋದಕ್ಕೆ ಬಳಸೋದು ಅಷ್ಟೇ. ಕಣ್ಣಿರೋದ್ರಾಗ ನೋಡೋದು ಇಷ್ಟ. ಕೈ ಇರೋ ತಕ್ಕ ಕೆಲಸ ಮಾಡೋದು, ಅದನ್ನು ಮಾಡೋದು. ಇದು ಜೀವನ. ಇಂಥ ಜೀವನದಲ್ಲಿ ಅತ್ಯಂತ ಪ್ರಮುಖ ಅಂಶ ಯಾವುದು? ಭಾವ. ಯಾಕೆ? ಆ ಭಾವವೇ ಸುಖಕ್ಕೂ ಕಾರಣ, ದುಃಖಕ್ಕೂ ಕಾರಣ. ದುಃಖ ಭಾವ, ಸುಖ ಭಾವ ಅಂತೆ. ಅಹಂ ಭಾವ, ಮಮ ಭಾವ, ಇವೆಲ್ಲ ಭಾವಗಳು. ಕಾಮ ಭಾವ, ಕ್ರೋಧ ಭಾವ, ಇವೆಲ್ಲ ಭಾವನೆಗೆ ಸಂಬಂಧಪಟ್ಟಿವೆ. ಇವುಗಳನ್ನು ಬಿಟ್ಟರೆ ಜೀವನ ನಡೀತದೇನು? ಈ ಭಾವಗಳು, ಸುಖ ಭಾವ ಬಿಟ್ಟೆ, ದುಃಖ ಭಾವ ಬಿಟ್ಟೆ ಬದುಕದ ಏನು? ಎಷ್ಟು ಭಾವನೆಗಳದಾವ ಜೀವನದಲ್ಲಿ. ಭಾವನೆಗಳ ಒಂದು ಸರಮಾಲೆ ಇದು. ಜೀವನ ಅಂದರೆ ಭಾವನೆಗಳ ಒಂದು ಅದ್ಭುತವಾದಂಥ ಪ್ರವಾಹ. ಹಂಗದಾವು ಭಾವಗಳು. ಈಗ ತಾವಂತಿರಲ್ಲ, ನಾನು ವ್ಯಾಪಾರಿ, ಭಾವ ಇದು. ನಾನು ಅಧ್ಯಾಪಕ, ಇದೊಂದು ಭಾವ. ಅಧ್ಯಾಪನ ಮಕ್ಕೊಂಡ್ರಿ ತಾನೆ, ಅವಾಗೇನು ಕಲಿಸ್ತಿರೋದಿಲ್ಲ. ನೀ ಯಾರು ಅಂತ ಕೇಳಿದ್ರೆ ನಾ ಅಧ್ಯಾಪಕ ಅಂತಾನೆ. ಭಾವ. ಈಗ ಕಲಿಸ್ತಾ ಇಲ್ಲ, ಮತ್ತು ನೀ ಮಕ್ಕೊಂಡಿದೆಯಲ್ಲ ಅಂತ. ಈಗೆಲ್ಲಿ ಕಲಿಸಾಕತ್ತಿ? ಅಧ್ಯಾಪಕ ಅಂದರೆ ಅಧ್ಯಾಪನ ಯಾವ ಮಾಡ್ತಾನೆ ಅವ ಅಧ್ಯಾಪಕ ಆಗ್ತಾನೆ. ನೀ ಮಕ್ಕೊಂಡಿದೆಯಲ್ಲ ಆತ ಅಂತಾನೆ. ಅದು ನನ್ನ ಭಾವ. ಅದು ಭಾವ. ಪುರುಷ ಭಾವ, ಸ್ತ್ರೀ ಭಾವ, ಇವೆಲ್ಲ ಸತಿ ಭಾವ, ಪತಿ ಭಾವ, ಭಾವನೆಗಳಿವೆಲ್ಲ. ಭಾವನೆಗಳನ್ನು ಹಾಸ್ತೇವೆ, ಭಾವನೆಗಳನ್ನು ಹೊದತೇವೆ. ಅದರಿಂದಲೇ ಜೀವನ ಆಗಿರೋದು ಭಾವಮಯ. ಇಷ್ಟು ದೊಡ್ಡ ಭಾವದ ವಿಸ್ತಾರ ಅದ ಅನ್ನೋದನ್ನು ಎಷ್ಟೋ ಸಲ ಮರಿತೇವೆ ನಾವು. ಮರೆತು ನಾವು ಎದಕ್ಕೆ ಗಂಟು ಬಿದ್ದೇವೆ ಅಂದರೆ ತಲೆಗೆ ಗಂಟು ಬಿದ್ದೇವೆ. ಇದನ್ನು ಸುಧಾರಿಸಬೇಕಂತ ಹೊರಟೇವೆ ವಿನಃ ಭಾವ ಇಷ್ಟು ಅದ್ಭುತದ ವಿಸ್ತಾರದ ಅಂತ ಗೊತ್ತಾಗಲಿಲ್ಲ. ಈಗಿಲ್ಲೇನು, ಈಗ ಇದು ನಮ್ಮ ಮನೆ ಅಂತ ಭಾವದ. ಈ ಭಾವನೆ ಇಲ್ಲಾದ್ರೆ ಮನೆಗೆ ಹೆಂಗೆ ಹೋಗೋರು? ಯಾರ ಮನೆಗೆ ಹೋಗೋರು?
ಆ ಭಾವದ ಅಂತ ನಮ್ಮ ಜೀವನ ನಡೆದದ. ಮನೆಗೆ ಹೋದ್ರಿ ಸ್ವಚ್ಛಾಗಿ ಬಾಗಿಲ ಬಡಿತೀರಿ, ಒಳಗಿನವರು ತೆಗಿತಾರೆ. ಯಾಕೆ ಬಂದಿ ಅಂತ ಕೇಳೋದಿಲ್ಲ, ಯಾಕೆ ಅವ್ರಿಗೆ ಗೊತ್ತದ ಇವರು ನಮ್ಮವರು, ಇದು ಭಾವ, ಇದು ನಮ್ಮ ಮನೆ ಅಂತ ಇವನಿಗೆ ಭಾವ. ಒಳಗೆ ಹೋದ ಬಳಿಕ ಎಲ್ಲವೂ ನಮ್ಮದು ಅಂತ ಸಂತೋಷ, ಇವು ಭಾವ. ಜೀವನಂದರೆ ಭಾವಮಯ, ಭಾವಮಯ. ಬರೇ ಜ್ಞಾನ ಅಲ್ಲ, ಭಾವ ಅದು ಬೇಕು. ಶಾಂತಿ ಭಾವ, ಅಶಾಂತಿ ಭಾವ, ಬೇಕನ್ನುವ ಭಾವ, ಬೇಡನ್ನುವ ಭಾವ, ಭಾವಮಯ. ಒಂದೆರಡಲ್ಲ, ಭಾವನೆಗಳೇ ಭಾವನೆಗಳು. ಇವುಗಳಲ್ಲಿ ಒಂದರೇ ಬಿಟ್ಟರೆ ಜೀವನ ನಡೀತದೇನು? ಆದ್ದರಿಂದ ಗುರು ಹೇಳ್ತಾನೆ, ಇಂಥ ಭಾವದಲ್ಲ ಇದು ಜೀವನವನ್ನು ಸುಂದರ ಮಾಡೋದದೆ, ಇದರಲ್ಲಿ ಅಂಥ ಸಾಮರ್ಥ್ಯ ಅದ, ಜಗತ್ತನ್ನು ಸುಂದರ ಮಾಡೋದದ. ಇಂಥ ಭಾವದ ಐಶ್ವರ್ಯನ್ನು ಮೊದಲು ತಿಳ್ಕೊ, ಇದು ಏದಿಯಾಗಲ್ಲ. ನೀನು ಭಾವ ಉಪೇಕ್ಷಾ ಮಾಡಬಾರದು. ಭಾವ ಉಪೇಕ್ಷೆ, ಇವರೆಲ್ಲ ಒಳ್ಳೆಯವರು ಅಂದ್ರೆ ನಾನು ಚೆನ್ನಾಗಿ ಬದುಕ್ತೇನೆ. ಏನು ಬಂದಾರ ಸಾವಿರಾರು ಜನ, ಇವರೆಲ್ಲ ನಾನು ವೈರಿಗಳು, ಅದು ಭಾವ. ವೈರಿ ಅನ್ನುವ ಭಾವ, ಇವರು ನಮ್ಮವರು ಅನ್ನುವ, ಒಳ್ಳೆಯವರು ಅನ್ನುವ ಭಾವ. ಸುಮ್ಮನೆ ಇವರೆಲ್ಲ ಒಳ್ಳೆಯವರು ಅಂದರೆ ಆನಂದವಾಗಿ ಕೂತಿರ್ತೀನಿ ನಾನು. ಇವರೆಲ್ಲ ವೈರಿಗಳು ಅಂದರೆ ಯಾರ ಕೈಯೊಳಗೆ ಏನದ, ಪಿಸ್ತೂಲ್ ಯಾರು ತಂದಾರೋ, ಬಂದೂಕ್ ಯಾರು ತಂದಾರೋ, ಬಾಂಬ್ ಎಲ್ಲಿ ಹಾಕ್ತಾರೋ, ಮುಂದೆ ಕುಂಡ್ರಕ್ಕೆ ಹೆಂಗಾಗ್ತದ, ಮಾತರೆ ಯಾಕೆ ಬರ್ತಾವ? ಎಷ್ಟು ಜನ ಬಾಂಬ್ ಹಿಡ್ಕೊಂಡು ಕೂತಾರ, ಮುಕ್ತವಾಗಿ ಯಾವಾಗ ಮುಗಿಸ್ಬೇಕಂತ ಹಿಂಗೆ ಅನ್ನಿಸ್ತು ಅಂದರೆ ಮನುಷ್ಯ ಬದುಕ್ತಾನೆ. ಇನ್ನೆಲ್ಲ ತಪಾಸ್ ಮಾಡಿ ಒಳಗೆ ಬಿಡೋದ, ತೆಗೀರಿ ಎಲ್ಲ ಏನೇನದ ನಿಮ್ಮದೆಲ್ಲ ತೆಗೀರಿ ಅಂತಂದ್ರೆ ಜೀವನ ಹೆಂಗೆ ನಡೀತದ? ಅಷ್ಟು ವಿಚಿತ್ರ. ಬಾಗಿಲ ತೆರೆದು ಕೂಡಲೇ ಹೊರಗಿಂದ ಬರ್ತಾನಲ್ಲ, ತೆಗಿ ಏನೇನು ತಂದು ನೋಡೋಣ ಅಂತ. ಪಿಸ್ತೂಲ್ ತಂದಿಯೋ ಏನು ತಂದಿಯೋ ನೋಡಿ ಒಳಗೆ ಬಿಡ್ತೇವೆ ಅಂತ ಅಲ್ಲೇ ಒಂದು ಇದು ಹಾಕಿದರು. ಪರೀಕ್ಷಣೆ ಮಾಡ್ತಾರಲ್ಲ, ಈ ಇದ್ರಾಗ ಮಾಡ್ತಿರ್ತಾರೆ, ರೈಲ್ವೆದಾಗ, ಏರ್ಪೋರ್ಟ್ದಾಗ, ಅಲ್ಲೊಂದು ನಿಲ್ಲಿಸಿರ್ತಾರೆ ಕಂಬ, ಅದ್ರ ಒಳಗೆ ಹಾಯ್ದು ಹೋಗ್ಬೇಕು. ಅದು ಹೇಳ್ತದ ಇವನಲ್ಲಿ ಏನೇನದ ಇಲ್ಲ ಅಂತ. ಹಿಂಗೆ ಮನೆ ಆದರೆ ಏನಾಗ್ತದ ಜೀವನ? ನಂಬಿಕೆಯಿಂದ ಒಳಗೆ ಹೋಗ್ತೀರಿ, ನಂಬಿಕೆಯಿಂದ ಹೊರಗೆ ಬರ್ತೀರಿ ಅಂತ ಮನೆಯೊಳಗೆ ಸ್ವರ್ಗ ಇರ್ತದ. ಎಷ್ಟು ನಂಬಿಕೆಯಿಂದ ಅವರೂ ಬರ್ತಾರೆ, ನಿಮ್ಮಲ್ಲಿ ಹುಟ್ಟಿದವರಲ್ಲ. 25 ವರ್ಷ ಹೊರಗಿದ್ದವರು ಹೇಳಿ, ಏನೂ ಸಂಬಂಧ ಇಲ್ಲ, ನಿಮ್ಮ ಪರಿಚಯನೇ ಇಲ್ಲ ಅವರು. ಅಂಥ 25 ವರ್ಷ ಅಲ್ಲಿ ಇದ್ದು ಜೀವನ ಸಾಗಿಸಿ ಅಲ್ಲೆಲ್ಲ ಅನುಭವಿಸಿ ನಿಮ್ಮ ಮನೆಗೆ ಬಂದ ಬಳಿಕಿದ ನಮ್ಮ ಮನೆ ಅಂತಾರಲ್ಲ, ಇದೇನು ಸಾಮಾನ್ಯನು ಹೇಳಿ? ಇವ ಹೇಳ್ತಾನ ಇದು ನನ್ನ ಮನೆ ಅಂತ ಇವ ಹೇಳ್ತಾನೆ. ಇವಂದು ಸರಿನೇ, 25 ವರ್ಷ ಅಲ್ಲೇ ಅದಾನ, ಇವ ಹೇಳೋದು ಸರಿ. ಆದರೆ ಅವ್ರು ಹೇಳ್ತಾರಲ್ಲ, ಅವ್ರ ದೊಡ್ಡ ಮನಸ್ಸು ಏನು ಇವಂದು ದೊಡ್ಡ ಮನಸ್ಸು? ಭಾವ ಯಾರ್ದು ಅದ್ಭುತ. ಇವ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನಾ 25 ವರ್ಷ ಇದು ನಮ್ಮ ಮನೆ ಅಂತ ಹೇಳಿ 3 ದಿವಸದಾಗ ಮನೆ ಬಿಟ್ಟ. ಹಂಗೆ ಆಗೋದಿಲ್ಲ ಅದು. ಭಾವ ಯಾರ್ದು ಅದ್ಭುತ ಅದ ಅದು ಹೇಳಿ. ಗ್ರಹವನ್ನು ಕಟ್ಟುವ ಭಾವದ ಅಲ್ಲ, ಅದು ಅವರಿಗದ. ಅವರು ಇರೋದರಿಂದ ಗ್ರಹ, ಗ್ರಹಿಣಿ ಗ್ರಹ ಮುಚ್ಚತೆ. ನಮ್ಮ ಮನೆಯಾಗ ಅವ್ರು ಇದ್ರೆ, ಇದು ನಮ್ಮ ಮನೆ ಅಂತನ್ನುವವರು ಇದ್ರೆ
ಅದಕ್ಕೆ ಮನಿ ಅಂತಾರೆ. ಬರೀ ಒಬ್ಬನೇ ಇದ್ದರೆ ಅದು ಲಾಡ್ಜಿಂಗ್, ಅದು ಬೋರ್ಡಿಂಗ್. ಲಾಡ್ಜಿಂಗ್ ಅಂದರೆ ಮಕ್ಕಳೋ ಜಾಗ, ಬೋರ್ಡಿಂಗ್ ಅಂದರೆ ಉಣ್ಣೋ ಜಾಗ ಅಷ್ಟೆ. ಹಂಗಲ್ಲ. ಭಾವ ತುಂಬವರು ಯಾರು ಅಂದರೆ ಗೃಹಿಣಿ ಗೃಹ ಮುಚ್ಚತೆ. ಅವರು ಭಾವ ಅಂದರೆ ಭಾವ ಎಷ್ಟು ಕೆಲಸ ಮಾಡ್ತದೆ. ಜಗತ್ತೇ ಒಂದು ಬಗೆಯ ಭಾವದ ಮೇಲೆ ನಿಂತದೆ, ಜೀವನ ಭಾವದ ಮೇಲೆ ನಿಂತದೆ. ಭಾವ ಹೋಯಿತು, ಎಲ್ಲ ಹೋಯ್ತು. ಇದು ನಮ್ಮವರು, ಇವರು ನಾವು, ನಮ್ಮ ಮನೆ ಇದು, ನಮ್ಮ ಜನ ಇದು, ನಮ್ಮವರು, ಇದು ಇರೋ ತಕ ಗ್ರಹ. ಇದು ಯಾವಾಗ ಹೋಯಿತು ಗ್ರಹ, ಗ್ರಹ ಅಂದ್ರೆ ನವಗ್ರಹ ಅದಾವಲ್ಲ, ಶನಿಗ್ರಹ ಶುರುವಾಗ್ತು. ಗ್ರಹ ಇದು ಗುರು ಹೇಳ್ತಾ ಇದ್ದಾನೆ. ಮೊದಲನೇದ್ದು ಈ ಜಗತ್ತು ಹೆಂಗದ, ಸತ್ಯಂ ಶಿವಂ ಸುಂದರಂ ಅದ, ಇದನ್ನು ತಿಳ್ಕೊ. ಎರಡನೇದ್ದು ಭಾವ ಬಹಳ ಮಹತ್ವದ್ದು ಬದುಕಿನಲ್ಲಿ, ಇದನ್ನು ಅರ್ಥ ಮಾಡಿಕೊ. ಭಾವ ಬಹಳ ಮಹತ್ವದ್ದು. ಬರೀ ತಲೆ ಕಡೆ ಲಕ್ಷ್ಯ ಕೊಡಬೇಡ. ತಲೆ ತುಂಬೋದಾಯಿತು, BA ಆಯಿತು, BSc ಆಯಿತು, BCom ಆಯಿತು, MCom ಆಯಿತು, MSc ಆಯಿತು. ಬರೀ ತಲೆ ತುಂಬ್ಕೋತ ಹೋತೇ ವಿನಃ ಬದುಕಿನ ಭಾವದ ಅಂಗಳ ಹೊಲಸಾಯಿತು. ಬದುಕ್ತಾನೆ ಹೇಗೆ? ನಾವು ಇದಕ್ಕೂ ಒಂದು ಶಾಲೆ ತೆಗಿಬೇಕು. ನಾವು ಬರೀ ತಲೆಗೆ ಶಾಲೆ ತೆಗೆದೇವಿ ಇಲ್ಲಿವರೆಗೆ. ಇಲ್ಲೇನು ಶಾಲ್ಯಾಗ ಏನ್ರಿ ಕಲಿಸ್ತಾರೇನು ಭಾವ ಅಂತ? ಆ ಭಾವನೆ ಇಲ್ಲ, ಮತ್ತು ಕಲಿಸಿದ್ರೆ ಹೇಗದ? ಅಲ್ಲೆಲ್ಲ ಇರೋದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೋಷಿಯಾಲಜಿ, ಇಲ್ಲೇನು ಹಿಸ್ಟರಿ, ಜಾಗ್ರಫಿ, ಇವೆಲ್ಲ ಕಲಿತೇವೆ. ಆದರೆ ಒಂದೇ ಮರಿತೇವೆ, ಯಾವುದು ಹಾಸದ, ಯಾವುದು ಹೊಕ್ಕದ ಅದನ್ನೇ ಮರಿತೇವೆ. ಒಬ್ಬ ನೇಕಾರ ಇದ್ದ, ಎಲ್ಲ ತಂದಾನ ಮನೆಗೆ, ಎಲ್ಲ ಲೂಮ್ ಅದೇನು ಅದಲ್ಲ, ನೇಗೆ ಮಾಡೋದೇನಂತಾರೆ, ಮಗ್ಗ ತಂದಾನ, ಮಸ್ತ್ ಮಗ್ಗ ತಂದಾನ, ಎಲ್ಲ ಹಾಕ್ಕೊಂಡಾನ, ಎಲ್ಲ ಮಾಡ್ಯಾನ. ಆದರೆ ಒಂದೇ ಮರ್ತಾನ, ಏನು? ಹಾಸು ಹೊಕ್ಕ ಎರಡ ಮರ್ತಾನ. ದಾರನೇ ತಂದಿಲ್ಲ. ಇನ್ನೇನು? ಹಾಸು ಅಂದ್ರೆ ಹಿಂಗೆ ಉದ್ದ ದಾರ, ಹೊಕ್ಕು ಅಂದ್ರೆ ಅಡ್ಡ ದಾರ. ಬರೀ ಹಿಂಗೆ ಚೌಕಟ್ಟು ಇಟ್ಕೊಂಡು ಏನು ಮಾಡೋದದ ಅಲ್ಲಿ? ನಾವು ಭಾರಿ ತಂದೇವಿ ಮಷೀನ್ಗಳನ್ನು, ಹಳ್ಳಿನೇ ಇಲ್ಲ ಅಲ್ಲಿ, ತಗೊಂಡು ಏನು ಮಾಡೋದು? ಹಂಗೆ ನಾವು ಭಾರಿ ಕಲ್ತೇವಿ, ಭಾವನಾನೇ ಇಲ್ಲ. ಅದು ಹೆಂಗಾಗ್ತದೆ ಜೀವನ? ಅದು ಜೀವನ ಅಂದರೆ ಹಾಸು ಹೊಕ್ಕ, ಭಾವದ ಹಾಸು, ಭಾವದ ಹೊಕ್ಕು. ನಾನು ಅನ್ನೋದೇ ಇದು ಹಾಸು, ನಂದು ಅನ್ನೋದೇ ಹೊಕ್ಕು. ಎರಡೂ ಕೂಡಿದಾಗ ಒಂದು ಜೀವನದ ಬಟ್ಟೆ. ಅದನ್ನು ನಾವು ತಯಾರು ಮಾಡೋದು. ಅಂಥ ಭಾವ, ಇದು ಭಾವದ ಬಹಳ ಮಹತ್ವ.